ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ನಾನು ನಿಮ್ಮ MJ ಪೂಜಾರಿ ಸರ್. ಸ್ನೇಹಿತರೆ, ಈ ಒಂದು ಅವಧಿಯಲ್ಲಿ ನಾವು RPF ಮತ್ತು SSC ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೆಗಳನ್ನ ನಾವು ಏನು ಮಾಡ್ತಾಯಿದ್ವಿ, ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಈಗಾಗಲೇ ನಾವು ಒಂದು 3-4 ದಿವಸದಿಂದ ಹಾಕಿರ್ತಕ್ಕಂಥ ವಿಡಿಯೋಗೆ ತಾವು ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಸೊ ಆ ಒಂದು ರೆಸ್ಪಾನ್ಸನ್ನು ನೋಡಿ ನಾವು ಮತ್ತೊಂದು ವಿಡಿಯೋನ ಮಾಡಬೇಕು ಅನ್ನುವಂಥ ಒಂದು ಖುಷಿ ಬಂದಿದೆ. ಸೊ ಅದಕ್ಕಾಗಿ ನಾವು ಮತ್ತೊಂದು ವಿಡಿಯೋನ ಮಾಡ್ತಾಯಿದ್ವಿ. ಸೊ ಇದು ಕೂಡ RPF ಪ್ರಶ್ನೆ ಪತ್ರಿಕೆ ಬಂದಿರತಕ್ಕಂತಹ ಒಂದೇ ಶಿಫ್ಟ್ನಲ್ಲಿ ಸುಮಾರು ಪ್ರತಿ ಶಿಫ್ಟ್ನಲ್ಲಿಯೂ ಕೂಡ 9 ಪ್ರಶ್ನೆಗಳು ಕೇಳ್ತಾ ಬರ್ತಾ ಇದ್ದಾನೆ ಮತ್ತು ಬಹಳ ಸರಳವಾಗಿರ್ತಕ್ಕಂಥ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಹಳ ಸರಳವಾಗಿರೋ ಪ್ರಶ್ನೆಗಳು ಕೇಳ್ತಾ ಬರ್ತಾ ಇದ್ದಾನೆ. ಅದರಲ್ಲಿ ಆ ಸರಳವಾಗಿರ್ತಕ್ಕ ಪ್ರಶ್ನೆಗಳನ್ನು ನಾವು ಹೇಗೆ ಪ್ರಶ್ನೆಗಳಿಗೆ ಉತ್ತರ ನೀಡೋದ್ರ ಮೂಲಕ ಅಂಕಗಳನ್ನು ಪಡೆದುಕೊಂಡು ಹೇಗೆ ಜಾಬ್ ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ. ಹಾಗಾದರೆ ಇಲ್ಲಿ ಈ ಒಂದು ಅವಧಿಯಲ್ಲಿ ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಸ್ನೇಹಿತರೆ. ಹೂ ಈಸ್ ದ ಚೇರ್ಮನ್ ಆಫ್ ದಿ ಡ್ರಾಫ್ಟ್ ಕಮಿಟಿ ಸೆಟ್ ಆಫ್ ಇನ್ 1947 ಅಂತಿದೆ ಇಂಗ್ಲೀಷ್ನಲ್ಲಿ ಸ್ನೇಹಿತರೆ. ಇದನ್ನ ನೀವು ಕನ್ನಡದಲ್ಲಿ ನೋಡ್ಕೊಂಡಿದ್ರಿ ಅಂತಂದ್ರೆ 1947ರಲ್ಲಿ ರಚಿಸಲಾದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕ್ವಶನ್ ಕೇಳಿದೆ. ಡ್ರಾಫ್ಟಿಂಗ್ ಕಮಿಟಿ ಅಂತ ಏನಿಂತಲ್ಲ ಅದರ ಅಧ್ಯಕ್ಷರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಇಲ್ಲಿ ನೋಡಿ ನಿಮ್ಮ 4 ಆಯ್ಕೆಗಳನ್ನ ಕೊಟ್ಟಿದ್ದಾನೆ. 1ನೇ ಆಯ್ಕೆ ಏನಿದೆ ಅಂತಂದರೆ ಇಲ್ಲಿ ನೋಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಿದೆ. 2ನೇ ಆಯ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅಂತಿದೆ. 3ನೇ ಆಯ್ಕೆ ಏನಿದೆ ಅಂತಂದರೆ ಜವಾಹರ್ಲಾಲ್ ನೆಹರು ಅಂತಿದೆ. 4ನೇ ಆಯ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಿದೆ. ಇಲ್ಲಿ ನೀವು ಆಯ್ಕೆಗಳು ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಸ್ನೇಹಿತರೆ, ಎಲ್ಲವೂ ಉತ್ತರ ಇರಬಹುದು ಏನೋ ಅಂತ ಅನಿಸುತ್ತೆ. ಆದರೆ ಈ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಭಾರತ ಸಂವಿಧಾನ ರಚನಾಕಾಲ ಅತಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ. ಅವರೇ ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ನೋಡ್ತೀವಿ. ಯಾರು ಸ್ನೇಹಿತರೆ? ಡಾಕ್ಟರ್ BR ಅಂಬೇಡ್ಕರ್ ಅಂತ ನೋಡ್ತೀವಿ. ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಈ ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ರಚನೆ ಆಗುತ್ತಂದರೆ 1947 ಆಗಸ್ಟ್ 29ನೇ ತಾರೀಕು ಇದೇನಾಗುತ್ತೆ ಅಂದರೆ ರಚನೆ ಆಗ್ತದೆ. ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದರೆ ಇವ್ರ ಜೊತೆಗೆ ಇವ್ರನ್ನ ಒಳಗೊಂಡಂತೆ ಟೋಟಲ್ 6 ಜನ ಸದಸ್ಯರು ಇವರೊಬ್ಬರು ಏನಾಗಿದ್ದರು, ಅಧ್ಯಕ್ಷರಾಗಿದ್ದರು. ಯಾರು ಅಧ್ಯಕ್ಷರಾಗಿದ್ದರು ಅಂದ್ರೆ ಈ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈ ಡ್ರಾಫ್ಟಿಂಗ್ ಕಮಿಟಿಯು ಭಾರತ ಸಂವಿಧಾನ ರಚನೆಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥ ಒಂದು ಕಮಿಟಿ ಅಂತ ನೋಡ್ತೀವಿ. ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ನಮ್ಮ ಕನ್ನಡಿಗರೊಬ್ಬರು ಇದ್ದರು ಸ್ನೇಹಿತರೆ. ಆ ಕನ್ನಡಿಗರು ಯಾರು ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಅವರೇ N ಮಾಧವ್ ರಾವ್ ಅಂತ ನೋಡ್ತೀವಿ. ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಭಾಗವಹಿಸಿದ ಕನ್ನಡಿಗ ಯಾರು? N ಮಾಧವ್ ರಾವ್ ಅಂತ ನೋಡ್ತೀವಿ. ಇನ್ನು ಈ ಉಳಿಕಿದ ಪ್ರಶ್ನೆಗಳನ್ನು, ಉಳಿಕಿದ ಒಂದು ಆಯ್ಕೆಗಳಿಗೆ ಏನೋ ಉತ್ತರ ಇದೆ ಅಂತ ನೋಡಿದರೆ ಇಲ್ಲಿ ನೋಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಬರ್ತಾರೆ. ಇವರು ಭಾರತ ಸಂವಿಧಾನ ರಚನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥವ್ರು. ಈ ಸರ್ದಾರ್ ವಲ್ಲಭಭಾಯಿ ಪಟೇಲರು ಏನು ಮಾಡಿದರು ಅಂತಂದರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಬರ್ತಾವಲ್ಲ, ಈ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಮೂಲಭೂತ ಹಕ್ಕುಗಳ ರಚನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಈ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಇನ್ನು ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ನಿಮ್ಗೆ ಗೊತ್ತದ ಈಗಾಗಲೇ. ಈ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ನಮ್ಮ ಸಂವಿಧಾನದ ಪೀಠಿಕೆಗೆ ಸಂಬಂಧಪಟ್ಟಂತೆ ಸಂವಿಧಾನದ ಧ್ಯೇಯಗಳ ನಿರ್ಣಯ ಅನ್ನುವಂಥ ಒಂದು ಅಂಶವನ್ನು ಮಂಡಿಸಿದ್ರು. ಇವರು ಕೂಡ ಸಂವಿಧಾನ ರಚನೆಯಲ್ಲಿ ಇವರ ಪಾತ್ರವು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಸೊ ಇನ್ನೊಂದು ಆಯ್ಕೆ ಇದೆ. ಆ ಇನ್ನೊಂದು ಆಯ್ಕೆ ಯಾವುದು ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನೋಡ್ತೀವಿ. ಈ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು. ರಚನಾ ಸಭೆ ಏನಿತ್ತಲ್ಲ, ಈ ರಚನಾ ಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸೊ ಇಂತಹ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಮುಂದಿನ ಒಂದು ನೀವು ಎಕ್ಸಾಮ್ಗೆ ತಯಾರಿ ನಡೆಸಬೇಕಾಗಿತ್ತು ಅಂತಂದರೆ ಆ ಪರೀಕ್ಷೆಗಳಲ್ಲಿ ಇಂತಹ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಪಡೆದುಕೊಂಡು ಆ ಪ್ರಶ್ನೆಗಳು ಏನೇನು ಹೇಳ್ತವೆ ಅನ್ನುವಂಥದ್ದು ಅನಾಲಿಸಿಸ್ ಮಾಡ್ತಾ ನೀವು ಮುಂದಕ್ಕೆ ಸಾಗಿದ್ರೆ ನೀವು ಆರಾಮಾಗಿ ಈ ಒಂದು ICL ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು ಅನ್ನುವಂಥದ್ದೊಂದು ನನ್ನ ಭಾವನೆ ಆಗಿದೆ ಸ್ನೇಹಿತರೆ. ಮುಂದೆ ನೆಕ್ಸ್ಟ್ ಮತ್ತೆ ಸರಳವಾಗಿರ್ತಕ್ಕಂಥ ಮತ್ತೊಂದು ಯಾವ ಪ್ರಶ್ನೆ ಇದೆ ಅನ್ನುವಂಥದ್ದನ್ನು ಈಗ ನೋಡೋಣ. ಇಂಗ್ಲೀಷ್ ಒಳಗದ ದಿ ವರ್ಡ್ ಸೋಷಿಯಲಿಸ್ಟ್ ವಾಸ್ ಅಡೆಡ್ ಟು ದ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಭಾರತೀಯ ಸಂವಿಧಾನದ ಪೀಠಿಕೆಗೆ ಸಮಾಜವಾದಿ ಪದವನ್ನು ಯಾವಾಗ ಸೇರಿಸಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ನೋಡ್ತಾ ಇದ್ರೆ ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ನೋಡಿದ್ರೂ ಕೂಡ ಈ ಪೀಠಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಬರ್ತಾವೆ. ಮೊನ್ನೆಯ ಒಂದು ಕ್ಲಾಸ್ನಲ್ಲೂ ಕೂಡ ಈ ಪೀಠಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡಿದ್ವಿ. ಈ ಕ್ಲಾಸ್ನಲ್ಲೂ ಕೂಡ ಸೇಮ್ ಪ್ರಶ್ನೆ ರಿಪೀಟ್ ಆಗಿರೋದನ್ನು ನೋಡ್ತೀವಿ ನಾವು. ಮೇಲಿಂದ ಮೇಲೆ ಪ್ರಶ್ನೆ ರಿಪೀಟ್ ಆದರೂ ಕೂಡ ನಾವು ಮತ್ತೆ ಅವುಗಳನ್ನ ತಪ್ಪತಕ್ಕಂಥ ಒಂದು ಕೆಲಸ ಆಗ್ತದೆ. ಆ ತಪ್ಪುವಂಥ ಕೆಲಸ ಆಗಬಾರ್ದು ಅನ್ನೋದಕ್ಕೆ ನಾವು ನಿಮಗೆ ಮೇಲಿಂದ ಮೇಲೆ ಈ ಒಂದು ಕ್ಲಾಸನ್ನು ಕೊಡೋದ್ರ ಮೂಲಕ ನಿಮ್ಮನ್ನು ಎಚ್ಚರ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಭಾರತೀಯ ಸಂವಿಧಾನದ ಪೀಠಿಕೆಗೆ ಪ್ರಿಯಾಂಬಲ್ಗೆ ಸಮಾಜವಾದಿ ಈ ಸೋಷಿಯಲಿಸ್ಟ್ ಅಂತಕ್ಕಂಥ ಪದವನ್ನು ಯಾವಾಗ ಸೇರಿಸಲಾಯಿತು ಅನ್ನುವಂಥದ್ದು ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆಯ್ಕೆ ನಂಬರ್ 1 ಇದೆ 1952ರಲ್ಲಿ ಅಂತಿದೆ.
ಆಮೇಲೆ 1972 ಅಂತಿದೆ, 76, 64 ಅನ್ನುವಂಥ ಈ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸಮಾಜವಾದಿ ಅನ್ನುವಂಥ ಪದವನ್ನು ಭಾರತ ಸಂವಿಧಾನದ ಪೀಠಿಕೆಗೆ ಸೇರಿಸಿದ್ದು ಯಾವಾಗ ಅಂತಂದರೆ 1976ರಲ್ಲಿ ಸೇರಿಸಲಾಗ್ತದೆ ಸ್ನೇಹಿತರೆ. ಈ 1976ರಲ್ಲಿ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮಾಡ್ತಾರೆ ಅಂದರೆ 42ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಈ 42ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಭಾರತ ಸಂವಿಧಾನದಲ್ಲಿ ಈ ಪದವನ್ನು ಸೇರಿಸ್ತಾರೆ. ಈ ಪದದ ಜೊತೆಗೆ ಇನ್ನೂ ಒಂದು ಪದವನ್ನು ಸೇರಿಸ್ತಾರೆ, ಅದು ತಮಗೆಲ್ಲರಿಗೂ ಗೊತ್ತು. ಅದು ಯಾವುದು ಪದ ಅಂತಂದರೆ ಜಾತ್ಯತೀತ ಅಥವಾ ಸೆಕ್ಯುಲರ್ ಅಂತಕ್ಕಂಥ ಪದವನ್ನು ಕೂಡ ಈ ಒಂದು ತಿದ್ದುಪಡಿಯಲ್ಲಿ ಸೇರಿಸೋದ್ರ ಮೂಲಕ ಭಾರತ ಸಂವಿಧಾನದ ಈ ಪೀಠಿಕೆಯನ್ನು ಮೊದಲ ಬಾರಿಗೆ ತಿದ್ದುಪಡಿ, ಇದನ್ನು ಕ್ವಶನ್ ಕೇಳ್ಬೋದು ಮುಂದೆ ಏನಂತಂದರೆ ಇಲ್ಲಿಯವರೆಗೆ ಭಾರತ ಸಂವಿಧಾನದ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೇಳಬಹುದು. ಇಲ್ಲಿಯವರೆಗೆ ಭಾರತ ಸಂವಿಧಾನದ ಪೀಠಿಕೆಯನ್ನು ಕೇವಲ ಒಂದೇ ಒಂದು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಈ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ 3 ಪದಗಳನ್ನು ಸೇರಿಸಲಾಗ್ತದೆ. ಇನ್ನು ಇದರ ಜಾತ್ಯತೀತ ಮತ್ತು ಐಕ್ಯತೆ ಅನ್ನುವಂಥ ಪದವನ್ನು ಕೂಡ ಸೇರಿಸಲಾಗ್ತದೆ. ಇದು ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆಯಾಗಿತ್ತು. ಈ ಸರಳವಾಗಿರ್ತಕ್ಕಂಥ ಪ್ರಶ್ನೆಗೆ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಾರ್ದೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ವಿಚ್ ಲಾ ಹ್ಯಾಸ್ ಬೀನ್ ಕಾಲ್ಡ್ ದ ಹೈಯೆಸ್ಟ್ ಲಾ ಆಫ್ ದಿ ಕಂಟ್ರಿ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿರಿ, ಬಹಳ ಇಲ್ಲಿ ಕ್ವಶನ್ಗಳನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ ಇರುತ್ತೆ. ಆದ್ರೆ ನಾವು ಸ್ವಲ್ಪ ಗೊಂದಲಕ್ಕೀಡಾಗ್ತೀವಿ, ಎಲ್ಲಿದು ಹೊಸ ಪ್ರಶ್ನೆ ಬತ್ತಪ್ಪ ಇದು ಅಂತೇಳಿ. ಭಾರತೀಯ ಸಂವಿಧಾನದಲ್ಲಿ ಯಾವ ಕಾನೂನನ್ನು ದೇಶದ ಅತ್ಯುನ್ನತ ಕಾನೂನು ಎಂದು ಕರೆಯಲಾಗಿದೆ? ಸೊ ಇಲ್ಲಿ ಲಾ ಅದ, ಕಾನೂನು ಅದ, ಅದರೊಳಗೆ ಹೈಯೆಸ್ಟು ಅತ್ಯುನ್ನತ ಕಾನೂನು ಯಾವುದಪ್ಪ? ನಮ್ಮ ದೇಶಕ್ಕೆ ಅತ್ಯುನ್ನತ ಕಾನೂನು ಯಾವುದಪ್ಪ? ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕಾನೂನು ವ್ಯವಸ್ಥೆ ಯಾವುದಪ್ಪ? ಅಲ್ಲೇ ಕ್ವಶನ್ ಒಳಗನೆ ಆನ್ಸರ್ ಅದ ಸ್ನೇಹಿತರೆ. ಆದರೆ ಇಲ್ಲಿ ನಮ್ಗೆ ಎಷ್ಟು ಈಸಿಯಾಗಿ ನಾವು ತಪ್ಪು ಮಾಡಲಿಕ್ಕೆ ದಾರಿ ಮಾಡಿಕೊಡ್ತಾನೆ ಅಂದರೆ, ಇಲ್ಲಿ ನೋಡಿ ಏನಿಷ್ಟು ಕಾನೂನು ಕೊಟ್ಟಿದ್ದಾನೆ. ಜನರಲ್ ಲಾ ಅಂತ ಕೊಟ್ಟಿದ್ದಾನೆ, ಸಿವಿಲ್ ಲಾ, ನಾಗರಿಕ ಕಾನೂನು ಅಂತ ಕೊಟ್ಟಿದ್ದಾನೆ, ಕ್ರಿಮಿನಲ್ ಲಾ ಅಂತ ಕೊಟ್ಟಿದ್ದಾನೆ. ಸೊ ಇವ್ಯಾವೂ ಅಲ್ಲ, ಈ ದೇಶದಲ್ಲಿ ಒಂದು ಕಾನೂನು ನಡೀತಕ್ಕಂಥದ್ದು ಈ ಜನರಲ್ ಲಾ ಆಗಿರ್ಬೋದು, ನಾಗರಿಕ, ಕ್ರಿಮಿನಲ್ ಲಾ, ಇವೆಲ್ಲವೂ ಕೂಡ ಯಾರ ಅಧೀನದಲ್ಲಿ ಕೆಲಸ ಮಾಡ್ತಾವೆ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಅದು ಯಾವುದು ಅಂತಂದರೆ ಈ ಕಾನ್ಸ್ಟಿಟ್ಯೂಷನಲ್ ರೂಲ್, ಅಥವಾ ಇದಕ್ಕೆ ನಾವೇನಂತ ಕರಿತೀವಿ, ಸಾಂವಿಧಾನಿಕ ನಿಯಮ ಅಂತ ಕರಿತೀವಿ. ಈ ಸಾಂವಿಧಾನಿಕ ನಿಯಮದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಏನು ಮಾಡಬೇಕಾಗ್ತದೆ, ಕಾರ್ಯನಿರ್ವಹಿಸಬೇಕಾಗ್ತದೆ. ಇದು ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಕಾನೂನು ವ್ಯವಸ್ಥೆ. ಅದೇ ಹೇಳ್ತಿರೋದು ನಾವು. ಸಂವಿಧಾನ ಅಂದರೆ ಏನಂತ ಸರಳವಾಗಿ ಹೇಳ್ತಿರ್ತೀವಿ, ದೇಶದ ಅತ್ಯುನ್ನತ ಕಾನೂನು ವ್ಯವಸ್ಥೆ. ಸೊ ನೀವು ಆ ಪುಸ್ತಕದ ಮೊದಲನೇ ಪೇಜ್ನ ಮೊದಲನೇ ಅಕ್ಷರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಬಹಳ ಗೊಂದಲ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ. ಇನ್ನು ದೇಶದ ಅತ್ಯುನ್ನತ ಅನ್ನುವಂಥ ಪದ ನೀವು ಬಂತಂದ್ರೆ ಇಲ್ಲಿ ನೀವು ನೋಡ್ತೀರಿ, ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಒಬ್ಬರು ಬರ್ತಾರೆ. ಯಾರಪ್ಪ? ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ. ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಯಾರು ಅಂತ ಕರಿತೀವಿ ಅಂತಂದ್ರೆ, ಇಲ್ಲಿ ಏನಾದರೂ ಆ ರೀತಿ ಆಯ್ಕೆ ಕೊಟ್ಟಿದ್ದು ಬಿಟ್ಟಿದ್ರೆ ನೀವು ಪಟ್ನೆ ಅಟಾರ್ನಿ ಜನರಲ್ ಅಂತ ಹಾಕಿ ಬಿಡ್ತಿದ್ರೇನು? ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ನಾವು ಯಾರನ್ನು ಕರಿತೀವಿ ಅಂದ್ರೆ ಅಟಾರ್ನಿ ಜನರಲ್. ಈ ಅಟಾರ್ನಿ ಜನರಲ್ನನ್ನು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರಿತೀವಿ. ಹೈಯೆಸ್ಟ್, ಅತ್ಯುನ್ನತ ಅನ್ನುವಂಥ ಒಂದು ಪದಗಳು ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನೆಲ್ಲ ನೀವು ಒಂದು ಕಡೆ ಬರೆದುಕೊಂಡು ಸ್ಟಡಿ ಮಾಡಿದ್ದೇ ಆದ್ರೆ ನೀವು ಇಂತಹ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹಳ ಸರಳವಾಗಿ ಉತ್ತರ ಕೊಡೋದ್ರ ಮೂಲಕ ನೀವು ನಿಮ್ಮ ಸ್ಕೋರ್ಗಳನ್ನು ಚೆನ್ನಾಗಿ ಮಾಡ್ಕೋಬೋದು. ಇನ್ನು ಸಾಮಾನ್ಯ ಕಾನೂನು ಅಂತಿದೆ, ಇನ್ನು ಸಿವಿಲ್ ನಾಗರಿಕ ಕಾನೂನು ಅಂತಿದೆ, ಕ್ರಿಮಿನಲ್ ಗೊತ್ತಾಯ್ತಾ? ಇಲ್ಲಿ ನಾವು ಕೋರ್ಟಿಗೆ ಹೋದಾಗ ನಾವು 2 ರೀತಿಯಾಗಿರ್ತಕ್ಕ ನ್ಯಾಯವನ್ನು ಒದಗಿಸಿಕೊಡ್ತಂಥ ಕೆಲಸ ಮಾಡ್ತಾ, ಒಂದು ಸಿವಿಲ್ ಲಾ ಇರ್ತದೆ, ಇನ್ನೊಂದು ಕ್ರಿಮಿನಲ್ ಲಾ ಇರ್ತದೆ. ಈ ಸಿವಿಲ್ ಲಾಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಸಂವಿಧಾನಕ್ಕೆ ಈಗ ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ 44ನೇ ತಿದ್ದುಪಡಿ, 44ನೇ ಆರ್ಟಿಕಲ್ಸ್ ಐತಲ್ಲ, ಅದೇ ಹೇಳ್ತಾ ಇರೋದು ಇವಾಗ. ಏನು ಏಕರೂಪ ನಾಗರಿಕ ಸಂಹಿತೆ ಅಂತ ಅಂತಿರಲ್ಲ ನೀವು, ಅದು ಈ ಸಿವಿಲ್ ಲಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಹೋಗಲಾಡಿಸಿ ನಾವು ಒಂದೇ ರೀತಿ ನ್ಯಾಯ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು 44ನೇ ವಿಧಿಯಲ್ಲಿದೆ. ಇನ್ನು ಕ್ರಿಮಿನಲ್ ಲಾ ಅನ್ಕ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಒಂದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಕ್ರಿಮಿನಲ್ ಕಾನೂನನ್ನು ನಾವು ಕಾಣ್ತೀವಿ. ಆದರೆ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತ ಕಾನೂನು ವ್ಯವಸ್ಥೆ ಯಾವುದು ಅಂದರೆ ಸಾಂವಿಧಾನಿಕ ನಿಯಮ ಅಥವಾ ಕಾನ್ಸ್ಟಿಟ್ಯೂಷನಲ್ ರೂಲ್ ಅಂತ ನೋಡ್ತೀವಿ. ಈಗ ನಾವು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು? ಅಧಿಕಾರಾವಧಿ ಕೊಟ್ಟಿದ್ದಾನೆ, ಎಷ್ಟು ವರ್ಷ ತನಕ ಅವರು ಅಧಿಕಾರದಲ್ಲಿ ಇರ್ತಾರೆ ಅನ್ನುವಂಥದ್ದು. ಆಪ್ಷನ್ಸ್ ಎ ಕೊಟ್ಟಿದ್ದಾನೆ 2 ವರ್ಷ, ಆಪ್ಷನ್ಸ್ ಬಿ ಕೊಟ್ಟಿದ್ದಾನೆ, ಆಪ್ಷನ್ಸ್ ಎ 2 ವರ್ಷ, ಬಿ ಐತಿ 7 ವರ್ಷ, ಸಿ ಇದೆ 5 ವರ್ಷ, ಡಿ ಇದೆ 3 ವರ್ಷ. ಸೊ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ವ್ಯಕ್ತಿಗಳ ಅಧಿಕಾರಾವಧಿ ಏನೇನಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ನಾವು ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ನಮ್ಮ ದೇಶದ ಅತ್ಯುನ್ನತ ಅಥವಾ ಸಂವಿಧಾನಾತ್ಮಕ ಹುದ್ದೆಗಳು ಬರ್ತವೆ. ನಂಬರ್ 1 ರಾಷ್ಟ್ರಪತಿ, ನಂಬರ್ 2 ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ ಅಂತ ಕರಿತೀವಿ, ಹೌದಾ? ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಇಂಡಿಯಾ, PM ಅಂತ ಕರಿತೀವಿ.
ಗವರ್ನರ್ ಅಥವಾ ರಾಜ್ಯಪಾಲ ಅಂತ ಕರಿತೀವಿ, ಹೌದಾ? ಆಮೇಲೆ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಅಂತ ಕರಿತೀವಿ. ಹೀಗೆ ಇವುಗಳನ್ನ ಸಂವಿಧಾನಾತ್ಮಕ ಹುದ್ದೆಗಳಂತ ಕರಿತೀವಿ. ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಇವೆಲ್ಲ ಬರ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಬರ್ತಾರೆ, ಜಡ್ಜಸ್ ಬರ್ತಾರೆ. ಆಮೇಲೆ ಹೈಕೋರ್ಟಿಗೆ ಜಡ್ಜಸ್ ಬರ್ತಾರೆ. ತಿಳಿತಲ್ಲ? ಇವರೆಲ್ಲರ ಅಧಿಕಾರಾವಧಿಗಳು ನಮ್ಗೆ ಬಹಳ 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 ಮುಖ್ಯ ಆಗ್ತವೆ. ಅವ್ರು 8 ವರ್ಷಗಳವರೆಗೆ ಅಧಿಕಾರದಲ್ಲಿರ್ತಾರೆ. ಇಲ್ಲಿ ನೋಡ್ರಿ, ರಾಷ್ಟ್ರಪತಿಗಳ ಅಧಿಕಾರಾವಧಿ ಬಂದೇ ಬಿಟ್ಟು ನಿಮಗೆ ಉತ್ತರ. ಇವರ ಅಧಿಕಾರಾವಧಿ ಕೂಡ 5 ವರ್ಷ, ಇವರ ಅಧಿಕಾರಾವಧಿ ಕೂಡ 5 ವರ್ಷ ಇರ್ತದೆ. ಪ್ರಧಾನಮಂತ್ರಿ ಅಧಿಕಾರಾವಧಿ ಕೂಡ ನಾವು 5 ವರ್ಷ ಅಥವಾ ಲೋಕಸಭೆಯಲ್ಲಿ ಬಹುಮತ ಇರುವವರೆಗೆ ಅಂತ ಹೇಳ್ತೀವಿ. ಜೊತೆಗೆ ರಾಜ್ಯಪಾಲರ ಅಧಿಕಾರಾವಧಿ ಕೂಡ ಸಾಮಾನ್ಯವಾಗಿ 5 ವರ್ಷ ಅಥವಾ ರಾಷ್ಟ್ರಪತಿ ಹೆಚ್ಚುವರೆಗೂ ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಜೊತೆಗೆ ಚೀಫ್ ಮಿನಿಸ್ಟರ್ ಇವರ ಅಧಿಕಾರಾವಧಿನೂ ಕೂಡ 5 ವರ್ಷ ಅಥವಾ ಇವರಿಗೆ ಎಲ್ಲಿಯವರೆಗೆ ವಿಧಾನಸಭೆಯಲ್ಲಿ ಬಹುಮತ ಇರುತ್ತೋ ಅಲ್ಲಿಯವರೆಗೆ ಅಂತ ಹೇಳ್ತೀವಿ. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇವರು ಎಲ್ಲಿವರೆಗೆ ಅಧಿಕಾರದಲ್ಲಿ ಮುಂದುವರಿತಾರೆ ಅಂತಂದರೆ ರಾಜ್ಯಪಾಲರ ಇಚ್ಛೆಯವರೆಗೆ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಇನ್ನು ಸುಪ್ರೀಂ ಕೋರ್ಟಿಗೆ ನೀವು ಜಡ್ಜಸ್ ಆಗಬೇಕಾಗಿತ್ತು ಅಂದ್ರೆ ನಿಮ್ಮ 65 ವರ್ಷಗಳವರೆಗೆ ನೀವು ಅಧಿಕಾರದಲ್ಲಿ ಇರಬಹುದು. ನಿಮ್ಮ ವಯಸ್ಸಿನ 65 ವರ್ಷದವರೆಗೆ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಗಳಾಗಿ ಕಾರ್ಯನಿರ್ವಹಿಸಬಹುದು ನೀವು ನೇಮಕವಾದ ದಿನದಿಂದ. ಇನ್ನು ಹೈಕೋರ್ಟ್ನಲ್ಲಿ ನೀವು ಕಾರ್ಯನಿರ್ವಹಿಸಬೇಕಾಗಿತ್ತಂದ್ರೆ 62 ವರ್ಷ ಬೇಕಾಗ್ತದೆ ಸ್ನೇಹಿತರೆ. ಸೊ ಇವಿಷ್ಟು ಸಂವಿಧಾನಾತ್ಮಕ ಹುದ್ದೆಗಳು. ಇನ್ನು ಇದ್ರ ಜೊತೆಗೆ ಇಲ್ಲಿ CAG ಅಂತ ಬರ್ತಾರೆ. CAG ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, UPSC ಇವರೆಲ್ಲರ ಅಧಿಕಾರಾವಧಿ ಇಲ್ಲಿ ನೋಡ್ರಿ. ಎಲೆಕ್ಷನ್ ಕಮಿಷನ್ ಅಂತ ಬರುತ್ತೆ. ಈ ಎಲೆಕ್ಷನ್ ಕಮಿಷನ್ದ ಆಯುಕ್ತರ ಅಧಿಕಾರಾವಧಿ ಇಲ್ಲಿ 2 ಬರ್ತದೆ, 65 ವರ್ಷ ಅಥವಾ 6 ವರ್ಷ. ಆಮೇಲೆ UPSC ಬರ್ತದೆ. UPSC ಅಧ್ಯಕ್ಷರ ಅಧಿಕಾರಾವಧಿ 65 ವರ್ಷ ಅಥವಾ 6 ವರ್ಷ. CAG ಅಂತ ಬರ್ತಾರೆ, ಇವರ ಅಧಿಕಾರಾವಧಿ 65 ವರ್ಷ ಅಥವಾ 6 ವರ್ಷ. ಜೊತೆ KPSC ಅಂತ ಬರ್ತದೆ. ಈ KPSC ಅಧ್ಯಕ್ಷರ ಅಧಿಕಾರಾವಧಿ 62 ವರ್ಷ ಅಥವಾ 6 ವರ್ಷ. ಹೀಗೆ ಈ ಸಂವಿಧಾನಾತ್ಮಕ ಹುದ್ದೆಗಳೇನಿದಾವಲ್ಲ, ಈ ಸಂವಿಧಾನಾತ್ಮಕ ಹುದ್ದೆಗಳ ಅಧಿಕಾರಾವಧಿಗಳನ್ನು ನಾವು ಇದನ್ನೆಲ್ಲವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾ ಇನ್ನೇನಿಲ್ಲಿ ಈ ಒಂದು ಸ್ಲೈಡ್ ಮೇಲೆ ಬರೆದಿದ್ದೀನಲ್ಲ, ಇದನ್ನೆಲ್ಲವನ್ನು ನೀವು ನೆನಪಿಟ್ಟುಕೊಂಡ್ರೆ ನೀವು ಆರಾಮಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ RPF ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕ SSC ಆಗಿರ್ಬೋದು, ಯಾವುದೇ ಒಂದು ಪರೀಕ್ಷೆಯಲ್ಲಿ ಈಸಿಯಾಗಿ ಒಂದು ಅಂಕವನ್ನು ನೀವು ನಿಮ್ಮ ಕಿಸೆಯಲ್ಲಿ ಇಟ್ಕೊಳ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ನಾವು ಈಗ ಹೋಗೋಣ. ಸಂವಿಧಾನದ ಪೀಠಿಕೆಯನ್ನು ಸಾರ ಅಥವಾ ಎಸೆನ್ಸ್ ಅಂಥೇಳಿ ಯಾರು ಕರೆದ್ರು ಅಂತ. ನಮ್ಮ ಸಂವಿಧಾನದ ಪೀಠಿಕೆಯನ್ನು ಈ ಸಾರ ಅಂದರೆ ಅನ್ನ ಸಾರ ಅಲ್ಲ, ಎಸೆನ್ಸ್ ಅಥವಾ ಕೀನೋಟ್ಸ್ ಅಂತ ಕರೀತಾರೆ. ಇದನ್ನು ಶಾರ್ಟ್ ನೋಟ್ಸ್ ಅಥವಾ ಕೀನೋಟ್ಸ್ ಅಂತ ಕರೀತಾರೆ. ಹಾಗೆ ಕರೆದವ್ರು ಯಾರು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ನೋಡ್ರಿ, ನಮ್ಮ ಪೀಠಿಗೆ ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಗೊತ್ತಿಲ್ಲ ನಿಮ್ಗೆ, ಇಡೀ ಸಂವಿಧಾನ ಏನು ಹೇಳುತ್ತೋ ಅದನ್ನು ಕೇವಲ ಒಂದೇ ಒಂದು ಪೇಜ್ದೊಳಗೆ ನಮ್ಮ ಪೀಠಿಕೆನ ವಿವರಿಸಲಾಗಿದೆ. ಅದಕ್ಕೆ ಆ ಪೀಠಿಕೆ ಕುರಿತು ಈ ನಿಮ್ಮ ಸ್ಲೈಡ್ ಮೇಲೆ ಕಾಣ್ತಕ್ಕಂಥ ಈ ಎಲ್ಲ ರಾಜಕೀಯ ತಜ್ಞರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಯಾರು? ಈ ಸರ್ ಅರ್ನೆಸ್ಟ್ ಬಾರ್ಕರ್ ಆಗಿರ್ಬೋದು, KM ಮುನ್ಷಿ ಆಗಿರ್ಬೋದು, ಆಮೇಲೆ ಈ ಜವಾಹರ್ಲಾಲ್ ನೆಹರು ಮತ್ತು ಈ BR ಅಂಬೇಡ್ಕರ್ ಅವರು ಈ ಪೀಠಿಕೆ ಬಗ್ಗೆ ಹೇಳದೆ ಹೋದರೂ ಕೂಡ ಇಲ್ಲಿ ಆಪ್ಷನ್ಸ್ಗಳನ್ನ ಯಾಕೆ ಕೊಟ್ಟಣ ಅಂತಂದರೆ ಅವರು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಪೀಠಿಕೆ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೋಡಿ ಆಮೇಲೆ ಈ ಪ್ರಶ್ನೆಯ ಒಂದು ವಿವರಣೆಯನ್ನು ನೋಡೋಣ. ಸೊ ಈ ಪ್ರಶ್ನೆಗೆ ಸಂವಿಧಾನದ ಪೀಠಿಕೆಯನ್ನು ಯಾರು ಸಾರ ಅಥವಾ ಎಸೆನ್ಸ್ ಅಂತ ಕರೆದರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಸರ್ ಅರ್ನೆಸ್ಟ್ ಬಾರ್ಕರ್ ಅಂತ ನೋಡ್ತೀವಿ. ಸರ್ ಅರ್ನೆಸ್ಟ್ ಬಾರ್ಕರ್ ಅಂತ ನೋಡ್ತೀವಿ. ಇಲ್ಲಿ ನಿಮ್ಮ ಪೀಠಿಕೆಯನ್ನು ಯಾರು ಯಾವ ಥರ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನೋಡ್ರಿ, ಹಲವಾರು ಜನ ರಾಜಕೀಯ ತಜ್ಞರು ಬರ್ತಾರೆ. ಇಲ್ಲೇ KM ಮುನ್ಷಿ ಅಂತ ಬರ್ತಾರಲ್ಲ ಇವರು, ಈ KM ಮುನ್ಷಿ ಈ ಪೀಠಿಕೆಯನ್ನು ಏನಂತ ಕರೀತಾರೆ ಅಂದ್ರೆ ರಾಜಕೀಯ ಜಾತಕ ಅಂತ ಕರೀತಾರೆ. ಇದು ಏನಂತ ಕರೀತಾರೆ ರೀ? ರಾಜಕೀಯ ಜಾತಕ. ಇನ್ನೊಬ್ರು ಬರ್ತಾರೆ ಠಾಕೂರ್ ಭಾರ್ಗವ್ ದಾಸ್. ಸೊ ಇವರು ಪೀಠಿಕೆಯನ್ನು ಸಂವಿಧಾನದ ಒಡವೆ ಅಂತ ಕರೀತಾರೆ. ಇನ್ನೊಬ್ಬರು M ಹಿದಾಯತುಲ್ಲಾ ಅಂತ ಬರ್ತಾರೆ. M ಹಿದಾಯತುಲ್ಲಾ ಇವರು ಪೀಠಿಕೆಯನ್ನು ಸಂವಿಧಾನದ ಆತ್ಮ ಅಂತ ಕರೀತಾರೆ. ವಿಧಿ ಬೇರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಅದಕ್ಕೆ ನಿಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕೊಟ್ಟಿದ್ದವರು. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ 32ನೇ ವಿಧಿಯನ್ನು ಆತ್ಮ ಅಂತ ಕರೀತಾರೆ. ಸಂವಿಧಾನದ ಪೀಠಿಕೆಯನ್ನು ಆತ್ಮ ಅಂತ ಕರೆದವರು ಯಾರಂದ್ರೆ M ಹಿದಾಯತುಲ್ಲಾರವರು. ಇನ್ನೊಬ್ಬರು ಪಾಲ್ಕಿವಾಲಾ ಅಂತ ಬರ್ತಾರೆ. ಈ ಪಾಲ್ಕಿವಾಲಾರವರು ಭಾರತ ಸಂವಿಧಾನದ ಪೀಠಿಕೆಯನ್ನು ಗುರುತಿನ ಚೀಟಿ ಅಂತ ಕರೀತಾರೆ. ಐಡೆಂಟಿ ಕಾರ್ಡ್ ಅಥವಾ ಇದನ್ನು ಗುರುತಿನ ಚೀಟಿ ಅಂತ ಕರೀತಾರೆ. ಹೀಗೆ ಆಮೇಲೆ ನಿಮ್ಮ ಅರ್ನೆಸ್ಟ್ ಬಾರ್ಕರ್ ಅದಲ್ಲ, ಇವರು ಏನಂತ ಕರೀತಾರೆ ಇದನ್ನು? ಅರ್ನೆಸ್ಟ್ ಬಾರ್ಕರ್ ಅವರು ಸಂವಿಧಾನದ ಪೀಠಿಕೆಯನ್ನು ಕೀನೋಟ್ಸ್ ಅಥವಾ ಇದನ್ನು ಕಿರುಹೊತ್ತಿಗೆ ಅಥವಾ ಸಾರ ಅಂತ ಕರೀತಾರೆ.
ಏನಿಲ್ಲಿ ಎಸೆನ್ಸ್ ಅಂತಕ್ಕಂಥ ಪದವನ್ನು ಬಳಸಿರಲ್ಲ. ಈ ರೀತಿಯಾಗಿ ಭಾರತ ಸಂವಿಧಾನದ ಪೀಠಿಕೆಯನ್ನು ಹಲವಾರು ಜನ ಹಲವಾರು ರೀತಿಯಿಂದ ಇದನ್ನು ಕರೀತಾರೆ. ಇನ್ನು ಜವಾಹರ್ಲಾಲ್ ನೆಹರು ಅನ್ನುವಂಥ ಪದಕ್ಕೆ ಇದಕ್ಕೆ ಏನು ಸಂಬಂಧ ಇತ್ತು ನಿಮ್ಗೆ ಗೊತ್ತಿರಲಿ. ಈ ಪೀಠಿಕೆಯನ್ನು ಭಾರತ ಸಂವಿಧಾನಕ್ಕೆ ಸೇರಿಸಬೇಕಂತ ಹೇಳಿದವರೇ ನಮ್ಮ ನೆಹರೂಜಿಯವರು. ಇನ್ನು ಯಾವಾಗ ಅಂದ್ರೆ ನಿಮ್ಗೆ ಗೊತ್ತದ 1946 ನವೆಂಬರ್ 13ನೇ ತಾರೀಕು ನೆನಪಿಟ್ಕೋಬೇಕು. ಸಂವಿಧಾನದ ಧ್ಯೇಯಗಳ ನಿರ್ಣಯ ಅನ್ನುವಂಥ ಹೆಸರಿನಿಂದ ಭಾರತ ಸಂವಿಧಾನದಲ್ಲಿ ಪೀಠಿಕೆಯನ್ನು ಸೇರಿಸಬೇಕು ಅಂಥೇಳಿ ಸಂವಿಧಾನದ ರಚನಾ ಸಮಿತಿಗೆ ಒತ್ತಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ನೋಡ್ತೀವಿ. ಅದಕ್ಕೆ ಈ 4 ಆಪ್ಷನ್ಸ್ಗಳನ್ನು ನಿಮಗೆ ಗೊಂದಲ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕೊಟ್ಟನ. ನೀವು ಗೊಂದಲ ಮಾಡ್ಕೋಬಾರ್ದು. ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ನೀವು ಗೊಂದಲ ಮಾಡ್ಕೋಬಾರ್ದು. ಯಾರು ಆನ್ಸರ್ ಪೇಪರನ್ನು ಚೆಕ್ ಮಾಡ್ತಿರ್ತಾರೆ ಅವ್ರಿಗೆ ಗೊಂದಲ ಆಗುವಾಗ ನೀವು ಏನು ಮಾಡ್ಬೇಕಂದ್ರೆ ಆನ್ಸರ್ ಕೊಡಬೇಕು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಪ್ಯಾರಾಗ್ರಾಫ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ದಿ ರೈಟ್ ಟು ಫ್ರೀಡಮ್? ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಪ್ಯಾರಾಗಳು ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿವೆ? ಇಲ್ಲಿ ನೋಡಿ, ಭಾರತ ಸಂವಿಧಾನದ 3ನೇ ಭಾಗದಲ್ಲಿ, ಎಷ್ಟನೇ ಭಾಗದಲ್ಲಿ? 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವೇನು ಮಾಡ್ತೀವಿ? ವಿವರಣೆಯನ್ನು ಕಾಣ್ತೀವಿ. ಈ 3ನೇ ಭಾಗದ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ ನಂಬರ್ 12ರಿಂದ 35ನೇ ವಿಧಿಯವರೆಗೆ ವಿವರಣೆ ಕಾಣ್ತೀವಿ ನಾವು. 12ರಿಂದ 35ನೇ ವಿಧಿಯವರೆಗೆ ವಿವರಣೆ ಕಾಣ್ತೀವಿ. ಅದರೊಳಗಡೆ ಸುಮಾರು ಎಷ್ಟು ಮೂಲಭೂತ ಹಕ್ಕುಗಳದವಪ್ಪ ಅಂತಂದ್ರೆ ಮೂಲ ಸಂವಿಧಾನದಲ್ಲಿ 7 ಇದ್ದು 1978ರಲ್ಲಿ 44ನೇ ತಿದ್ದುಪಡಿಯನ್ನು ಮಾಡಿ ಒಂದು ಮೂಲಭೂತ ಹಕ್ಕನ್ನು ತೆಗೆದುಹಾಕಿ ಈಗ ಪ್ರಸ್ತುತ 2024 ಈ ಜೂನ್ಗೆ ಎಷ್ಟಪ್ಪ ಮೂಲಭೂತ ಹಕ್ಕುಗಳ ಸಂಖ್ಯೆ ಅಂದ್ರೆ 6 ಅದಾವೆ. ಆ 6 ಮೂಲಭೂತ ಹಕ್ಕುಗಳು ಯಾವ ಅಂದ್ರೆ ನಿಮ್ಗೆ ಗೊತ್ತದ. ಅದರೊಳಗೆ ಒಂದು ಮೂಲಭೂತ ಹಕ್ಕು ನಾವು ಯಾವುದು? ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಪ್ಯಾರಾಗಳು ಸ್ವಾತಂತ್ರ್ಯದ ಹಕ್ಕನ್ನು ನೀಡ್ತವೆ, ಹೊಂದಿವೆ ಅನ್ನುವಂಥದ್ದು. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಆರ್ಟಿಕಲ್ ನಂಬರ್ 19 to 22, 19ರಿಂದ 22ನೇ ವಿಧಿಯವರೆಗೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಏನು ಮಾಡ್ತೀವಿ? ವಿವರಣೆಯನ್ನು ಕಾಣ್ತೀವಿ. ಹಾಗಾದ್ರೆ ಸರ್ ಈ ಮ್ಯಾಲೆ ಏನು ಹೇಳ್ತಾರೆ? ಈ ಮ್ಯಾಲೆ ಏ ಆರ್ಟಿಕಲ್ಸ್ ಇದೆ ಏನು ಹೇಳುತ್ತಂದ್ರೆ ಸಮಾನತೆ ಹಕ್ಕಿನ ಬಗ್ಗೆ ಹೇಳ್ತದೆ. ಈಕ್ವಾಲಿಟಿ, ಸಮಾನತೆ ಹಕ್ಕು, ಹೌದಾ? ಆಮೇಲೆ 23ರಿಂದ 24 ಇದು ಕೂಡ ನಿಮ್ಗೆ ಗೊತ್ತದ, ಶೋಷಣೆ ವಿರುದ್ಧದ ಹಕ್ಕು. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಶೋಷಣೆ ವಿರುದ್ಧದ ಹಕ್ಕು 29ರಿಂದ 23ರಿಂದ 24. ಇನ್ನು ಆರ್ಟಿಕಲ್ ನಂಬರ್ 29ರಿಂದ 30 ಇದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು. ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು. ಸೊ ಇನ್ನಿಲ್ಲಿ 2 ಮೂಲಭೂತ ಹಕ್ಕುಗಳು ಉಳಿದವು. 2 ಮೂಲಭೂತ ಹಕ್ಕು ಯಾವ ಉಳಿದವು ಅಂತಂದರೆ, ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಬರ್ತದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು 25ರಿಂದ 28. ಇನ್ನು 5ನೇದಾಯ್ತು ಇದು. 6ನೇದು ಯಾವುದು ಅಂತಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ನೋಡ್ತೀವಿ. ಇದು 32ನೇ ವಿಧಿಯಲ್ಲಿ ಬರ್ತದೆ. ಸೊ ಇವಿಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ನಮ್ಗೆ ಶಾರ್ಟ್ಕಟಾಗಿ ಗೊತ್ತಿರಬೇಕು. ಮತ್ತು ಇನ್ನು ಸ್ವಲ್ಪ ನೀವು ಹೆಚ್ಚಿನ ಜ್ಞಾನ ಬೇಕಾದ್ರೆ 14, 15, 16, 17, 18 ಏನು ಹೇಳ್ತಾನೋ ಅನ್ನೋದನ್ನು ಕೂಡ ನಾವು ಇಲ್ಲಿ ಕಲಿಬೇಕಾಗ್ತದೆ. ಸೊ ಈ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅನ್ನುವಂಥದ್ದನ್ನು ಈ ಒಂದು ಕ್ಲಾಸ್. ಸಂವಿಧಾನದ ಸಭೆಯನ್ನು ನವೆಂಬರ್ 1946ರಲ್ಲಿ ಈ ಯೋಜನೆ ಅಡಿಯಲ್ಲಿ ರಚಿಸಲಾಯಿತು. ಬಹಳ ಇಂಪಾರ್ಟೆಂಟ್. ಭಾರತ ಸಂವಿಧಾನ ರಚನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಅಂತ ಕೇಳೋ ಬದಲು ಹಿಂಗೆ ಕೇಳೋಣಷ್ಟೇ. ಅವನು ಸಂವಿಧಾನ ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಬೇಕಾಗೈತಿ. ಅದಕ್ಕೆ ಅವ್ನು ಹಂಗೆ ಕೇಳೋ ಬದಲು ಹಿಂಗೆ ಕೇಳ್ಯಾನ. ಸ್ವಲ್ಪ ನಾವು ಕ್ವಶನ್ ಏನು ಮಾಡೋಣ, ಸ್ವಲ್ಪ ಗೊಂದಲ ಸೃಷ್ಟಿ ಮಾಡೋಣ. ಆದರೆ ಇಲ್ಲಿ ನೋಡಿರಿ, ಇರ್ವಿನ್ ಕಮಿಷನ್ ಪ್ಲ್ಯಾನಿಂಗ್ ಅಂತದೆ, ಇರ್ವಿನ್ ಆಯೋಗದ ಯೋಜನೆ ಇದು ಬರಲ್ಲ. ಹಂಟರ್ ಕಮಿಷನ್ ಅಂತದ, ಆಮೇಲೆ ಸೈಮನ್ ಕಮಿಷನ್ ಅಂತದೆ, ಆಮೇಲೆ ಕ್ಯಾಬಿನೆಟ್ ಮಿಷನ್ ಆಯೋಗ ಅಂತಿದೆ, ಕ್ಯಾಬಿನೆಟ್ ಮಿಷನ್. ಸೊ ಇಲ್ಲಿ ಭಾರತ ಸಂವಿಧಾನ ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಮಿಷನ್ ಯಾವುದಾದ್ರೂ ಇದ್ರೆ ಅದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ನೋಡ್ತೀವಿ. ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ನೋಡ್ತೀವಿ. ಈ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಭಾರತಕ್ಕೆ ಬಂದದ್ದು 1946ರಲ್ಲಿ ಭಾರತಕ್ಕೆ ಬರ್ತದೆ. ಭಾರತಕ್ಕೆ ಬಂದು ನೀವು ಸಂವಿಧಾನ ರಚನೆ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಯಾವ ಬೇಸ್ ಮೇಲೆ, ಯಾವ ಆಧಾರದ ಮೇಲೆ ಸಂವಿಧಾನ ರಚನೆ ಮಾಡ್ಕೋತೀರಿ ಅಂತೇಳಿ ಈ ಭಾರತದಲ್ಲಿ ಭಾರತೀಯರನ್ನ ಕೇಳಿದಾಗ ಇಲ್ಲಿ ಭಾರತೀಯರು ನಾವು ವಯಸ್ಕ ಮತದಾನದ ಆಧಾರದ ಮೇಲೆ ನಾವು ಚುನಾವಣೆ ನಡೆಸಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ನಮ್ಮ ಚುನಾವಣೆ, ನಮ್ಮ ಸಂವಿಧಾನ ರಚನೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅದರ ಬೇಸ್ ಮೇಲೆ ನಮ್ಮಲ್ಲಿ ಸಂವಿಧಾನ ರಚನೆಗೆ ಏನಾಗ್ತದೆ ಅಂದರೆ ಅವಕಾಶ ಮಾಡಿಕೊಡ್ತಾರೆ. ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸದಸ್ಯ ಆಯ್ಕೆಯಾಗಿ ಒಟ್ಟು 389 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಈ 389 ಜನ ಸದಸ್ಯತ್ವದಲ್ಲಿ ನಮ್ಮ ಭಾರತ ಸಂವಿಧಾನ ರಚನೆಗೆ ಏನು ಮಾಡ್ತದೆ ಅಂದರೆ ಒಂದು ಅಡಿಪಾಯವನ್ನು ಹಾಕಿಕೊಡ್ತದೆ. ಅದುವೇ ಯಾವುದು ಅಂದರೆ 1946ರ ಕ್ಯಾಬಿನೆಟ್ ಮಿಷನ್ ಅಂತ ನೋಡ್ತೀವಿ. ಸೊ ಈ ಉಳಿದ ಒಂದು
ಆಯ್ಕೆಗಳು ಏನು ಹೇಳ್ತಾವೆ ಅಂತಂದ್ರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ. ಯಾಕಂದ್ರೆ ಭಾಳ ನಾವು ಲೆಂದಿ ಹಾಗೆ ಒಂದೇ ಕ್ವಶನನ್ನು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ನಿಮಗೂ ಬೋರ್ ಆಗ್ತದೆ ಮತ್ತು ನಮಗೂ ಕೂಡ ಬೋರ್ ಆಗ್ತದೆ. ಮತ್ತು ಮುಂದಿನ ಪ್ರಶ್ನೆ ಏನಿದೆ ಅನ್ನುವಂಥದ್ದನ್ನು ಈಗ ನೋಡೋಣ ಅಂತ. ಇಂಡಿಯಾಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಡಾಪ್ಟೆಡ್ ದ ನ್ಯಾಷನಲ್ ಫ್ಲ್ಯಾಗ್. ಭಾರತದ ಸಂವಿಧಾನ ಸಭೆಯು ರಾಷ್ಟ್ರೀಯ ಧ್ವಜವನ್ನು ಯಾವಾಗ ಅಳವಡಿಸಿಕೊಂಡಿದೆ? ಇಲ್ಲಿ ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಈ ರಚನಾ ಸಭೆಯು ಯಾವಾಗ ಯಾವ ಸಂದರ್ಭದಲ್ಲಿ ಏನು ಒಂದು ಅಡ್ಯಾಪ್ಟ್ ಅಥವಾ ಇದನ್ನು ಅಂಗೀಕಾರ ಮಾಡಿಕೊಂಡಿತು ಅನ್ನುವಂಥ ಪ್ರಶ್ನೆ ಇದು. ಏನನ್ನ? ನಮ್ಮ ಧ್ವಜವನ್ನು. ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ನವೆಂಬರ್ 26, 1949 ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಘಟನೆ ಆಗ್ತದೆ. ಆಗಸ್ಟ್ 15, 1947, ಜುಲೈ 26, 1947, ಜುಲೈ 22, 1947. ನೋಡ್ರಿ ಆಪ್ಷನ್ಸ್ ಎಷ್ಟು ಚಂದ ಕೊಟ್ಟ ನೋಡ್ರಿ. ಇದು ಮತ್ತು ಇದು ಎಷ್ಟು ಗೊಂದಲ ಸೃಷ್ಟಿ ಮಾಡ್ಬೋದಲ್ಲ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಜುಲೈ 22, 1947 ಅಂತ ನೋಡ್ತೀವಿ. ಇಲ್ಲಿ 22 ಕೊಡೋ ಬದಲಿಗೆ 26 ಕೊಟ್ಟಾನ. ನಾವೇನಾದರೂ ಮುಂದಿನ 47 ಒಂದು ಜುಲೈ ಒಂದು ನೋಡಿ ಆಪ್ಷನ್ಸ್ ಹಾಕಿಬಿಟ್ರೆ ನಮ್ಮದು ಆನ್ಸರ್ ಹೋದಂಗನೆ, ನಮ್ಮದೊಂದು ಪ್ರಶ್ನೆ ಉತ್ತರ ಹೋದಂಗನೆ. ಸೊ ಇಲ್ಲಿ 2 ಆಪ್ಷನ್ಸಲ್ಲಿ ಗೊಂದಲ ಮಾಡಿದ್ದಾನೆ. ಇನ್ನು ಮೇಲೆ ಎ ಮತ್ತು ಬಿ ಆಪ್ಷನ್ಸ್ಗಳಲ್ಲಿ ಏನು ಮಾಡಿದ್ದಾನೆ ಅಂದರೆ 2 ಪ್ರತ್ಯೇಕವಾಗಿರ್ತಕ್ಕಂಥ ಘಟನೆಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ 1947 ಜುಲೈ 22ನೇ ತಾರೀಕು ಅಂದರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ನಮ್ಮ ಸಂವಿಧಾನ ರಚನಾ ಸಭೆ ಏನು ಮಾಡ್ತದೆ? ಇದನ್ನು ಅಂಗೀಕಾರ ಮಾಡಿಕೊಳ್ತದೆ. ನೆನಪಿಟ್ಕೋಬೇಕು. ಹಾಗಾದ್ರೆ ಸರ್ ಇದು ನವೆಂಬರ್ 26, 1949 ಇದೇನು ರೀ ಅಂತಂದರೆ ಇದು ಸಂವಿಧಾನ ಅಂಗೀಕಾರವಾಗಿರ್ತಕ್ಕಂಥ ಡೇಟ್. ಸಂವಿಧಾನ ಅಂಗೀಕಾರ ಆಗಿರ್ತಕ್ಕಂಥದ್ದು ನವೆಂಬರ್ 26, 1949 ಸಂವಿಧಾನವನ್ನು ನಾವೇನು ಮಾಡ್ತೀವಿ? ಅಡಾಪ್ಟ್ ಮಾಡ್ಕೊಳ್ತೀವಿ. ಇನ್ನು ಆಗಸ್ಟ್ 15, 1947 ಭಾರತ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು, ಸ್ವತಂತ್ರವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ನೋಡಿ ಎಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಕೊಟ್ಟಿದ್ದಾನೆ. ನಮಗೆ ನೋಡಿದ್ರೆ ಇದನ್ನೇನು ಎಕ್ಸ್ಪ್ಲೇನ್ ಮಾಡಬೇಕಾ ಮಾಡಬಾರ್ದು ಅಂತ ಅನಿಸ್ತೈತಿ. ಬಟ್ ಈ ಎಕ್ಸಾಮ್ ಅದೊಳಗೆ ಕ್ವಶನ್ ಬಂದಾವ ಅನ್ನೋ ಕಾರಣಕ್ಕಾಗಿ ನಾವು ಏನು ಮಾಡಬೇಕಾಗತ್ತೆ? ಮಾಡಲೇಬೇಕಾಗ್ತದೆ. ಸೊ ಇಂಥ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿಗೂ ನೀವು ತಪ್ಪು ಉತ್ತರವನ್ನು ಮಾಡಿ ಸರ್ ಹೆಂಗೆ ಮಾಡಿದ್ರಿ ಅಂತ ನಮ್ಮನ್ನು ಹೊಳಿ ಕೇಳ್ತೀರಿ. ಸೊ ಅದಕ್ಕೆ ಈ ರೀತಿಯಾಗಿ ತಪ್ಪು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆಯನ್ನು ಈ ಬಾರಿ ನೋಡೋಣ. ಕ್ವಶನ್ ಅಂತಂದರೆ ಈಗ ತಾನೇ ಹೇಳಿದೆ ನಾನು ನಿಮಗೆ, ಮೂಲಭೂತ ಹಕ್ಕುಗಳು ಒಂದೇ ಚಾಪ್ಟರ್ದೊಳಗೆ 2 ಕ್ವಶನ್. ಇದು ನಾವೇನು ತೊಗೊಂಡು ಬಂದಿಲ್ಲ. ಇದು 2019 ನಡೆದಿರ್ತಕ್ಕಂಥ RPF ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ಇಡಾಕತ್ತೀವಿ. ನೀವು ಇಲ್ಲಿ ಸರ ನಿಮಗೆ ಈಜಿ ಮಾಡ್ಕೊಳ್ಳೋ ಸಂಬಂಧ ಎಲ್ಲರೂ ಒಳ್ಳೆ 10 ಕ್ವಶನ್ ಹಾಕ್ಯಾರ ಅಂತ ಅನ್ಕೋಬೇಡ್ರಿ. ಬೇಕಿದ್ರೆ 2019 ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಇವು ಕ್ವಶನ್ಗಳು ಏನಾಗುತ್ತೆ ರಿಪೀಟ್ ಆಗ್ಯಾವ. ಸೊ ಇಲ್ಲಿ ನೋಡಿ ಭಾರತದ ಭಾಗಗಳಿಗೆ ಸಂಬಂಧಪಟ್ಟ ಕ್ವಶನ್ ಕೇಳೋಣ. ಭಾಗಗಳು ನಾನು ಮೊನ್ನೆ ಹೇಳಿದ್ದೇನೆ ನಿಮಗೆ, ಮೊನ್ನೆ ಕ್ಲಾಸ್ ಒಳಗೆ ಕೂಡ ಹೇಳಿದ್ದೆ. ಏನು ಅಂತಂದರೆ ಇಲ್ಲಿ ಭಾರತ ಸಂವಿಧಾನದಲ್ಲಿ ಇದನ್ನ ಬಿಟ್ಟರೆ ಕ್ವಶನ್ ಕೇಳೋದಿಲ್ಲ. ಒಂದು ಭಾಗಕ್ಕೆ ಸಂಬಂಧಪಟ್ಟಂಗೆ ಕೇಳಬೇಕು, ಇಲ್ಲಾಂದ್ರೆ ವಿಧಿಗೆ ಸಂಬಂಧಪಟ್ಟಂಗೆ ಕೇಳಬೇಕು, ಇಲ್ಲಾಂದ್ರೆ ಅಮೆಂಡ್ಮೆಂಟ್ ಸಂಬಂಧಪಟ್ಟಂಗೆ ಕೇಳಬೇಕು, ಇಲ್ಲಾಂದ್ರೆ ಯಾವುದಾದ್ರು ರೂಲ್ಸ್ಗಳ ಬಗ್ಗೆ ಸಂಬಂಧಪಟ್ಟಂಗೆ ಕೇಳಬೇಕು. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಎಲ್ಲಿಂದ ಬರಕತ್ತವ್ರು? ಭಾಗ ಮತ್ತು ಆರ್ಟಿಕಲ್ಸ್ ಮೇಲೆ ಬರಕತ್ತಾವ. ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಇಲ್ಲಿ ತಿಳ್ಕೊಂಡ್ಬಿಡ್ರಿ. ಈಗ ನೋಡಿರಿ, ಭಾಗಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಬಂದದ. ಭಾರತೀಯ ಸಂವಿಧಾನದ ಭಾಗ 3 ಯಾವುದಕ್ಕೆ ಸಂಬಂಧಿಸಿದೆ? ಸೊ ಈ ಗೊತ್ತಿಲ್ಲ ನಿಮಗೆ, ಭಾರತ ಸಂವಿಧಾನದ ಈ 3ನೇ ಭಾಗವನ್ನು ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೀತಾರೆ. ನೆನಪಿಟ್ಕೋಬೇಕು. ಇದನ್ನು 4 ಕ್ವಶನ್ ಕೇಳಿದ್ರು ಕೇಳಬಹುದು. ಕೇಳಲಿಕ್ಕೆ ಅವನಿಗೇನಿದೆ ಇಲ್ಲಿ ಅವಕಾಶವಿದೆ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ ಯಾವುದನ್ನ? ಈ 3ನೇ ಭಾಗವನ್ನು. ಹಾಗಾದರೆ ಈ 3ನೇ ಭಾಗ ಯಾವುದ್ರ ಬಗ್ಗೆ ವಿವರಿಸ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಏನು? ಆಪ್ಷನ್ ಎ ಕೊಟ್ಟಿದ್ದಾನೆ ಫಂಡಮೆಂಟಲ್ ರೈಟ್ಸ್, ಆಪ್ಷನ್ ಬಿ ಕೊಟ್ಟಿದ್ದಾನೆ ಫಂಡಮೆಂಟಲ್ ಡ್ಯೂಟೀಸ್, ಆಪ್ಷನ್ ಸಿ ಕೊಟ್ಟಿದ್ದಾನೆ ಎಲೆಕ್ಷನ್ಸ್, ಆಪ್ಷನ್ ಡಿ ಕೊಟ್ಟಿದ್ದಾನೆ ಸಿಟಿಜನ್ಶಿಪ್. ಕನ್ನಡದಲ್ಲಿ ನೋಡಿದರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಚುನಾವಣೆಗಳು ಮತ್ತು ಪೌರತ್ವ ಅನ್ನುವಂಥರ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತು. ಅದುವೇ ಯಾವುದು ಅಂತಂದರೆ ಆಪ್ಷನ್ಸ್ ಎ ರೈಟ್ ಆನ್ಸರ್, ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು. ಇದೀಗ ತಾನೇ ನಾವು ವಿವರಿಸಿದೆ ಮೂಲಭೂತ ಹಕ್ಕುಗಳ ಬಗ್ಗೆ 12ರಿಂದ 35 ವಿವರಣೆಯನ್ನು ಕಾಣ್ತೀವಿ. ಈ ಒಂದು ಅಂಶವನ್ನು ನಾವು ಅಮೇರಿಕಾ ದೇಶದಿಂದ ಎರವಲ್ಪಡ್ಕೊಂಡಿವಿ, ಅಮೇರಿಕಾ ದೇಶದಿಂದ ತೊಗೊಂಡು ಬಂದಿವಿ. ಇನ್ನು ಈ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ನಿಮ್ಗೆ ಗೊತ್ತಿರಲಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಮಾಡ್ತೀನಿ. 1976ರಲ್ಲಿ ಸಂವಿಧಾನಕ್ಕೆ ಏನು 42nd ಅಮೆಂಡ್ಮೆಂಟ್ಸ್ ಮಾಡ್ತಾರಲ್ಲ, ಅಮೆಂಡ್ಮೆಂಟ್ಸ್ ಮಾಡಿ ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಅದು ಎಷ್ಟನೇ ಭಾಗದಲ್ಲಿ ಅಂತಂದರೆ 4A ಹೊಸ ಭಾಗವನ್ನು ಸೇರಿಸಿ 51Aದಿಂದ 51Jವರೆಗೆ ವಿಧಿಗಳನ್ನು ಸೇರಿಸ್ತಾರೆ. ಟೋಟಲ್ 10 ವಿಧಿಗಳನ್ನು ಸೇರಿಸ್ತಾರೆ. ಆಮೇಲೆ 2002ರಲ್ಲಿ 86ನೇ ತಿದ್ದುಪಡಿ ಮಾಡಿ ಇಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನು
51 ಯಾವ ವಿಧಿಯಲ್ಲಿ? ಕೆ ವಿಧಿಯಲ್ಲಿ ಸೇರಿಸ್ತಾರೆ. ಈಗ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಆ 11 ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನ 4A ಭಾಗದಲ್ಲಿ ನಾವು ಕಾಣ್ಬೋದು, ಅದರ ವಿವರಣೆಯನ್ನು ಕಾಣ್ಬೋದು. ಇನ್ನು ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್ಸ್, ಚುನಾವಣೆಗಳು. ಇದನ್ನು ನಾವು ಎಷ್ಟನೇ ಭಾಗದಲ್ಲಿ ಅಂದರೆ 15ನೇ ಭಾಗದಲ್ಲಿ ಕಾಣ್ತೀವಿ. 15ನೇ ಭಾಗ ಆರ್ಟಿಕಲ್ ನಂಬರ್ 324ರಿಂದ 329ರವರೆಗೆ ವಿವರಣೆಯನ್ನು ಕಾಣ್ತೀವಿ. ಇಲ್ಲಿ ಎಲೆಕ್ಷನ್ಸ್ಗಳು ಹೇಗೆ ನಡೆಸಬೇಕು, ಯಾರು ನಡೆಸಬೇಕು, ಎಲ್ಲ ಅಂಶಗಳು ಇಲ್ಲಿ ಕಾಣ್ತೀವಿ. ಇನ್ನು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಸಿಟಿಜನ್ಶಿಪ್ ಅಥವಾ ಪೌರತ್ವ. ಈ ಪೌರತ್ವದ ಬಗ್ಗೆ ಸಂವಿಧಾನದ 2ನೇ ಭಾಗದಲ್ಲಿ ಕಾಣ್ತೀವಿ ನಾವು. 2ನೇ ಭಾಗದಲ್ಲಿ ಆರ್ಟಿಕಲ್ ನಂಬರ್ 5ರಿಂದ 11ನೇ ವಿಧಿಯವರೆಗೆ ವಿವರಣೆ ಕಾಣುತ್ತೇವೆ. 5ನೇ ವಿಧಿಯಿಂದ 11ನೇ ವಿವರಣೆಯನ್ನು ಕಾಣ್ತೀವಿ. ಸೊ ಈ 5ನೇ ವಿಧಿಯಿಂದ 11ನೇ ವಿಧಿಯವರೆಗೆ ನಾವು ಪೌರತ್ವವನ್ನು ಹೇಗೆ ಪಡ್ಕೋಬೇಕು, ಹೇಗೆ ಕಳ್ಕೋಬೇಕು, ಸ್ವಾತಂತ್ರ್ಯ ಬಂದಾಗ ಯಾವ ರೀತಿ ಪೌರತ್ವ ಪಡ್ಕೊಂಡ್ರು, ಆಮೇಲೆ ಈ ಸದ್ಯ ಪ್ರಸ್ತುತ ಈ ಒಂದು 11ನೇ ವಿಧಿ ಹೇಳ್ತದೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಯಾರಿಗೈತೆ ಸಂಸತ್ತು ಹೇಳ್ತದೆ. ಈ ಸಂಸತ್ತು 1955ರಲ್ಲಿ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸ್ತದೆ. ಆ 1955ರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ವಯ ಪ್ರಸ್ತುತ ಭಾರತದಲ್ಲಿ ನಾವು ಪೌರತ್ವವನ್ನು ಪಡ್ಕೋಬೇಕಾಗಿತ್ತಂದ್ರೆ 5 ವಿಧಾನಗಳ ಮೂಲಕ ಪೌರತ್ವ ಪಡ್ಕೋತೀವಿ. ಕಳ್ಕೋಬೇಕಾಗಿತ್ತಂದ್ರೆ 3 ವಿಧಾನಗಳ ಮೂಲಕ ನಾವು ನಮ್ಮ ಪೌರತ್ವವನ್ನು ಕಳೆದುಕೊಳ್ತೀವಿ. ಸೊ ಇದಿಷ್ಟು ಈ RPF ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಈ ಅತ್ಯಂತ ಸರಳವಾಗಿ ನಮಗೇನು ಮಾಡ್ತಾಯಿದ್ವಿ, ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಮತ್ತು RPF ಮತ್ತು SSC ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಶ್ನೆಗಳನ್ನು, ಅದು ICಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ನಾವೇನು ಮಾಡ್ತಾಯಿದ್ವಿ ಅಂದ್ರೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ನಿಮ್ಮ ಬೆಂಬಲ ಸದಾ ನಮಗೆ ಹೀಗೆ ಇರಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಜೊತೆಗೆ ಯಾರಾದರೂ ನೀವು RPF SSCಗೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಥ ಒಂದು ಕೋರ್ಸ್ಗಳಿಗೆ ನೀವೇನಾದರೂ ಅಡ್ಮಿಷನ್ ಪಡ್ಕೋಬೇಕಾಗಿತ್ತಂದ್ರೆ ಈ ಮೇಲೆ ಕಾಣ್ತಕ್ಕಂಥ ಈ ಎರಡೂ ಒಂದು ಮೊಬೈಲ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ನಿಮ್ಮ ಅಡ್ಮಿಷನ್ ಪಡೆದುಕೊಂಡು ನೀವು ಏನು ಮಾಡ್ಬೋದು ಅಂದರೆ ನೀವು ಪರೀಕ್ಷೆಗೆ ನೀವು ತಯಾರಿ ಆಗ್ಬೋದು ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.